ಗುಡ್ ನ್ಯೂಸ್ ಫ್ರೆಂಡು. ಸರ್ಕಾರ ಯುಗಾದಿ ಹಬ್ಬದ ಉಡುಗೊರೆಯಾಗಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಮಾಡಲಾಗುತ್ತಿದೆ ಫ್ರೆಂಡ್. ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಪಡೆಯೋಣ. ಏನು ಮಹಿಳೆಯರ ಖಾತೆಗೆ ಬ್ಯಾಂಕಿಗೆ DBT ಪುಸ್ಸಿಂದ ನೇರವಾಗಿ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಆಗ್ತಾ ಇದೆ ಫ್ರೆಂಡ್. ಬನ್ನಿ ಹಾಗಾದರೆ ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಸರ್ಕಾರ ಹಾಕೊಂಡು ಬರ್ತಾಯಿದೆ. ಈಗ 27ನೇ ಕಂತಿನ ಹಣ ಹಬ್ಬದ ಪ್ರಯುಕ್ತವಾಗಿ ಎಲ್ಲರ ಮಹಿಳೆಯರ ಖಾತೆಗೆ ಹಣ ಹಾಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್. ಏನು ಇನ್ನೂ ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಫ್ರೆಂಡ್, ನಿಮಗೆ ಏನು ವಿಷಯ ತಿಳಿಸ್ತೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ 27ನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಇದೊಂಥರ ಯುಗಾದಿ ಹಬ್ಬದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಮಹಿಳೆಯರಿಗೆ ಯುಗಾದಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಿದೆ ಸರ್ಕಾರದಿಂದ 27 ಕಂತಿನ ಹಣ ಬಿಡುಗಡೆ ಮಾಡಿದೆ. ನಿನ್ನೆಯಿಂದಲೇ ಇದು ಅಕೌಂಟಿಗೆ ಜಮೆ ಬರ್ತಾಯಿದೆ ಫ್ರೆಂಡು. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ರಾಯಚೂರು, ಕಲಬುರಗಿ, ಕೊಪ್ಪಳ, ಕುಂದಾಪುರ, ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲ ಜಿಲ್ಲೆಗಳಿಗೂ ಈಗ ಸರ್ಕಾರದಿಂದ ಹಣ DBT ಪುಸ್ಸಾಗಿ ಬರ್ತಾಯಿದೆ ಫ್ರೆಂಡ್. ಸಾಕಷ್ಟು ಮಹಿಳೆಯರ ಖಾತೆಗೆ ಎಲ್ಲ ಹಣ ಜಮೆ ಆಗಿದೆ. ನೆನ್ನೆನೇ ಇದು ಹಣ ಜಮೆ ಆಗಿದೆ. ಇನ್ನೂ ಏನಾರ ಹಣ ಜಮೆ ಆದಿಲ್ದ ಅಂಥವ್ರಿಗೆ ಈ ವಾರದೊಳಗೆ ಎಲ್ಲ ಪ್ರತಿಯೊಂದು ದಿನಕ್ಕೆ ಇಷ್ಟೊಂದು ಬ್ಯಾಂಕಲ್ಲಿ ಒಂದು ದಿನಕ್ಕಿಷ್ಟು ಹಣ ಬಿಡುಗಡೆ ಆಗುತ್ತೆ. ಮಹಿಳೆಯರ ಖಾತೆಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 27ನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿದೆ. ಇನ್ನೂ ಏನಾರ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಿಲ್ಲ ಅಂದರೆ ಅದು ಇವತ್ತು ಅಥವಾ ನಾಳದ್ರೊಳಗೆ ನಿಮ್ಮ ಖಾತೆಗೆ ಜಮೆ ಆಗೋ ಲಕ್ಷಣಗಳು ಇದ್ದಾವೆ ಫ್ರೆಂಡ್. ಹಾಗಾಗಿ ಈಗ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ 2,000 ಹಣ ನಿಮ್ಮ ಖಾತೆಗೆ ಜಮೆ ಮಾಡಲಾಗಿದೆ ಸರ್ಕಾರ. ಈಗ ಏನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಇನ್ನೂ 2 ಬ್ಯಾಲೆನ್ಸ್ ಕಂತಿನ ಹಣ ಇದ್ದಾವೆ. ಅದು ಸದ್ಯಕ್ಕೆ ಆಗ್ತೀನಿ ಅಂತ ತಿಳಿಸ್ತಾ ಇದ್ದಾರೆ, ಕಾದು ನೋಡಬೇಕು. ಈಗ 27ನೇ ಕಂತಿನ ಹಣ ಜಮೆ ಸರ್ಕಾರದಿಂದ ಆಗ್ತಾಯಿದೆ. ಮತ್ತು ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋಂಥ ಗೃಹಲಕ್ಷ್ಮಿ ಯೋಜನೆಯವರಿಗೆ ಸದ್ಯಕ್ಕೆ ಅದು ಇಲ್ಲ. ಏನು ಇತ್ತೀಚೆಗೆ ಸಾಕಷ್ಟು ಕಾರ್ಡ್ಗಳು, ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. BPLಯಿಂದ APL ಕನ್ವರ್ಟ್ ಆದರೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ಕ್ಯಾನ್ಸಲ್ ಆಗಿರೋ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಹಣ ಸಿಗೋದಿಲ್ಲ ಅಂತಲೇ ನಿಮಗೆ ತಿಳಿಸ್ತೀನಿ. ಮತ್ತು ನೀವೇನಾರ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಹಣ ಬರ್ತಾಯಿದೆ, BPL ಕಾರ್ಡ್ ಏನಾರ ಇದೆ ಅನ್ನಂಗಿದ್ರೆ ನಿಮ್ಮ ನಿಂತೋಗಿದ್ರೂ ಸಹ ನಿಮ್ಮ ಅರ್ಜಿ ಸ್ಥಿತಿ ತಿಳಿಯಲು ನಿಮ್ಮ ಗ್ರಾಮ ಪಂಚಾಯಿತಿ ಹತ್ರ ವಿಸಿಟ್ ಮಾಡಿ, ಸಮಾಜ ಕಲ್ಯಾಣ ಇಲಾಖೆ ಹತ್ರ ಅಥವಾ ಬೆಂಗಳೂರು ಹತ್ರ ನೀವು ಹೋಗಿ ವಿಚಾರಿಸಿ ಸಂಪರ್ಕ ಪಡೆದು ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡೆಯಬಹುದು ಅಂತ ನಿಮಗೆ ತಿಳಿಸ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿನ್ನೆಯಿಂದ ಏನು 10/3/2026ನೇ ತಾರೀಕಿನಿಂದ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಲಾಗ್ತಾ ಇದೆ ಫ್ರೆಂಡ್. ಈಗ ಗೃಹಲಕ್ಷ್ಮಿಯವರಿಗೆ ಒಂದು ಸರ್ಕಾರದಿಂದ ಯುಗಾದಿ ಹಬ್ಬದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಯುಗಾದಿ ಹಬ್ಬದ ಉಡುಗೊರೆಯಾಗಿ ಈಗ ಸರ್ಕಾರ ಕೊಡ್ತಾಯಿದೆ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದಾರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ನಮಸ್ಕಾರ ಫ್ರೆಂಡ್.